ಯಾಕೆ ಸುಂದ್ರಿ, ಏನಾಯ್ತು? ಯಾಕೆ ಹಿಂಗದಿ? ಅಲ್ಲ, ಅಜ್ಜಮ್ಮ ಮಾತಾಡಿರೋದು ಏನಾದರೂ ಬೇಜಾರಾಯ್ತಾ? ಲಕ್ಕಿನ ನಂಗೆ ಕೊಟ್ಟು ಮದುವೆ ಮಾಡ್ತಾರ ಅಂತಂದಿದ್ದಕ್ಕೆ ನಿನ್ಗೆ ನಾನು ಮದುವೆ ಆಗ್ತಾರಂತ ಅನ್ಸತಿ? ನೋಡು ಸುಂದ್ರಿ, ನಿನ್ನ ಬಿಟ್ಟು ನಾನು ಯಾರನ್ನೂ ಮದುವೆ ಆಗಲ್ಲ. ನೀನು ಯೋಚನೆ ಮಾಡಬೇಡ, ಯಾವತ್ತಿದ್ರು ನೀನೇ ನನ್ನ ಹೆಂಡತಿ. ಹಾಗಲ್ಲ ರೀ, ಯಾಕೋ ಗೊತ್ತಿಲ್ಲ, ನಂಗೆ ತುಂಬಾ ಬೇಜಾರಾಗ್ತಾ ಇದೆ. ಏನಾಗುತ್ತೋ ಅನ್ನೋ ಥರ ಭಯ ಆಗತ್ತೈತೆ. ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ನನಗೆ ಗೊತ್ತಿಲ್ಲ. ಆದರೆ ಇವತ್ತಂತೂ ನನಗೆ ತುಂಬಾ ಬೇಜಾರಾಗ್ತಾ ಇದೆ ರೀ. ಯಾವತ್ತೂ ಆಗಿಲ್ಲ, ಆದರೆ ಇವತ್ತಾಗ್ತಾ ಇದೆ ಅಂದರೆ ಎಲ್ಲಿ ನಾನು ನಿಮ್ಮನ್ನು ಕಳ್ಕೊತೀನೇನೋ ಅನ್ನೋ ಹಂಗೆ ಫೀಲ್ ಆಗ್ತಾ ಇದೆ ನನಗೆ. ನೋಡಿಲಿ ನಾನು ನೋಡಿಲಿ ಸ್ವಲ್ಪ. ನಾನು ನಿನಗೆ ಮೋಸ ಮಾಡ್ತಾನಂತ ಅನಿಸ್ತಾ ಐತಿ. ನನ್ನ ಮುಖ ನೋಡಿದ್ರೆ ನಾನು ನಿನಗೆ ಯಾವತ್ತಾದರೂ ಮೋಸ ಮಾಡ್ತೀನಿ ಅಂತ ಅನ್ಸಾತೀನಿ ನಿನಗೆ. ನೋಡು ಸುಂದ್ರಿ, ನನ್ನ ಜೀವನ ಎಲ್ಲನೂ ನೀನೇ ಅಂತ ಅಪ್ಪ ಅಮ್ಮ ಯಾರೂ ಒಪ್ಕೊಳ್ಳಿಲ್ಲ ಅಂದರೂ ನಿನ್ನ ಇಷ್ಟಪಟ್ಟು ನಾನು ಪ್ರೀತಿ ಮಾಡಿ ಮದುವೆ ಆಗೀನಿ. ಯಾಕೆ ಹೇಳು? ನೀನು ನನ್ನ ಪ್ರಾಣ ಅಂತ. ನೀನು ಕಷ್ಟಪಟ್ಟಿರೋದು ನೋಡಿ ಆಮೇಲೆ ನಿನ್ನನ್ನು ಸುಖವಾಗಿ ನೋಡ್ಕೋಬೇಕು ಅಂತ ನಿನ್ನನ್ನು ನಾನು ಮದುವೆ ಆದೆ, ಪ್ರೀತಿ ಮಾಡಿದೆ. ನಿನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂದ್ರೆ ನಮ್ಮ ಮನೇಲಿ ಯಾರ ಮೇಲೆ ಇಲ್ದಷ್ಟು ಪ್ರೀತಿ ನನಗೆ ನಿನ್ನ ಮೇಲೆ ಐತಿ. ಅಂತಾದ್ರಾಗ ನಾನು ಈ ಮದುವೆ ಆಗ್ತೀನ? ಅಲ್ಲ, ಅತ್ತೆ ಯಾಕೆ ಆ ರೀತಿ ಯೋಚನೆ ಮಾಡ್ತಲು ಅಂತ ನನಗೆ ಗೊತ್ತಿಲ್ಲ. ಅತ್ತೆಗೆ ನನಗೆ ಕೊಟ್ಟು ಯಾಕೆ ಮದುವೆ ಮಾಡಬೇಕು ಅಂತ ಅನಿಸ್ತು? ನನಗಂತೂ ಒಂದು ತಿಳಿತಾ ಇಲ್ಲ. ಯಾಕೆ ಅಂದರೆ ಅದು ನಾನೇನು ಮಾಡಿದೆ ಗೊತ್ತಾ ಕ್ರಿಶ್? ನಾನು ಅಲ್ಲಿಗೆ ಹೋಗಿದ್ನಾ, ಅವಾಗ ಅವರು ಗೌರಿ ಅಕ್ಕನ ಬೈತಾಯಿದ್ರು, ಗೌರಿ ಅಕ್ಕನ ಹೊಡಿತಾಯಿದ್ರು. ಅದಕ್ಕೆ ನಾನೇನಂದೆ, ಅಲ್ಲ ಅಕ್ಕ, ಇವರು ಎಷ್ಟೇ ಮಾಡಿದ್ರು ನಿಮ್ಮ ಸೌತಿನೇ ಅಂದ್ರೆ ನಿಮ್ಮ ಗಂಡನ ಹೆಂಡ್ತಿನೇ ಅಲ್ವಾ, ಯಾಕೆ ಈ ರೀತಿ ಅವ್ರಿಗೆ ಚಿತ್ರ ಹಿಂಸೆ ಕೊಡ್ತೀರಾ? ಯಾಕೆ ಈ ರೀತಿ ಅವ್ರಿಗೆ ಹೊಡೆಯೋದು ಮಾಡ್ತೀರಾ ಅಂತ ಕೇಳಿದೆ. ಆಮೇಲೆ ಅವರು ಬೈದರು. ಅದಕ್ಕೆ ನಿನಗೇನಾದರೂ ನಿನ್ನ ಗಂಡ ಮದುವೆ ಆದ್ರೆ ಹೆಂಗಾಗ್ತಿತ್ತು ಅನ್ನೋದು ಗೊತ್ತಾಗ್ತಿತ್ತು. ಆದ್ರೆ ನನ್ನ ಗಂಡಗೆ ನಾನು ಮದುವೆ ಆಗಿ 2 ಮಕ್ಕಳಿದ್ರು, ಇನ್ನೊಬ್ಬ ಎದಕ್ಕೆ ಬೇಕಾಗಿತ್ತು ಅಂತ ಜಗಳ ಆಡಿದ್ರು. ಅದಕ್ಕೆ ನಾನಂದೆ, ಹೆಂಗೋ ಇವಾಗ ಮದುವೆ ಆಗಿದೆಯಲ್ಲ, ಹಾಂ ಪರವಾಗಿಲ್ಲ, ಅವ್ರು ನಿಮ್ಮ ಮನೆ ಕೆಲಸದಾಗಿದ್ದಾರೆ, ಆದರೆ ಅವ್ರಿಗೆ ಈ ರೀತಿ ನೀವು ಹೊಡೆಯೋದು ಯಾಕೆ ಮಾಡ್ತೀರಾ ಆಂಟಿ ಅಂತ ಕೇಳಿದೆ. ಅದಕ್ಕೆ ಅವ್ರಂದರು, ನಿನಗೆ ಹಿಂಗೆ ಹೇಳಿದ್ರೆ ಬುದ್ಧಿ ಬರೋಂಗಿಲ್ಲ, ನಿನ್ನ ಗಂಡ ಇನ್ನೊಬ್ಬಕ್ಕೆ ಮದುವೆ ಆಗುವಂಗೆ ಮಾಡ್ಬೇಕು. ಅವ ಏನಾರ ಮದುವೆ ಆಗಿ ಬಂದಂದ್ರೆ ನಿನಗೆ ಯಾವ ರೀತಿ ಹೊಟ್ಟೆ ಉರಿತೈತಿ, ಆಕೆ ನೋಡಿದ್ರೆ ಹೆಂಗೆ ಕೋಪ ಬರ್ತೈತೆ ಅನ್ನೋದನ್ನು ನಾನು ನೋಡ್ಬೇಕು. ಅದಕ್ಕೆ ಕ್ರಿಶ್ಗೆ ಇನ್ನೊಂದು ಮದುವೆ ನನ್ನ ಮಗಳನ್ನ ಕೊಟ್ಟು ಮಾಡ್ತಾರಂತ ನನ್ನ ಮುಂದೆ ಚಾಲೆಂಜ್ ಮಾಡಿದ್ರು. ಅತ್ತೆ ಅದನ್ನು ಕೇಳಿ ಹೋಗಿ ಜಗಳ ಮಾಡಿದ್ರು. ಅದಕ್ಕೆ ಅವರು ಇಲ್ಲ, ಮದುವೆ ಏನಾದರೂ ಮಾಡಲಿಲ್ಲ ಅಂದ್ರೆ ನಾನೇ ಏನಾದರೂ ಮಾಡ್ಕೊಂಡು ಸಾಯ್ತೀನಿ ಅಂತ ಅತ್ತಿಗೆ ಅಂಜಿಕೆ ತೋರಿಸಿದ್ರು. ಅದಕ್ಕೆ ಅಜ್ಜಮ್ಮ ಬಂದು ಇಷ್ಟೆಲ್ಲ ಇಲ್ಲಿ ಕೇಳ್ತಾಯಿದ್ರು. ಆದರೆ ಅತ್ತೆ ಒಪ್ಕೊಳ್ಳೇ ಇಲ್ಲ. ನನ್ನ ಸೊಸೆಯನ್ನು ಬಿಟ್ಟು ಅವಳು ನನ್ನ ಸೊಸೆ ಅಂತ ಒಪ್ಕೊಳ್ಳೋದ ಅಂತ ಈಗೆಲ್ಲ ಹೇಳ್ತಾಯಿದ್ರು. ಅದಕ್ಕೆ ನನಗೆ ನಿಮ್ಮ ಮುಂದೆ ಇದು ಹೇಳಲ್ಲ ಬೇಡವಾ ಅಂತ ಭಯ ಆಗಿ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಆದರೆ ಇವಾಗ ನಿಮ್ಮ ಮುಂದೆ ಮುಚ್ಚಿಡೋಕ್ಕೆ ನನಗೆ ಆಗ್ತಾ ಇಲ್ಲ. ಅದಕ್ಕೆ ಇವತ್ತು ಹೇಳಿದೆ. ಯಾವಾಗ ಆಯ್ತಿದೆಲ್ಲ? ನಿನ್ನೆ ಅಲ್ಲ, ಮೊನ್ನೆನೇ ಆಯಿತು. ಮೊನ್ನೆ ಆದಾಗ ನಾನೇ ಅವರು ನಿನ್ನೆ ಲಕ್ಕಿನ ಕಳಿಸಿರೋದು. ಅದಕ್ಕೆ ಲಕ್ಕಿ ಫಾರಿನಿಂದ ಬಂದಿರೋದು. ಅವಳು ಗೊತ್ತಿದೆಯೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಆದರೆ ಅವಳಂತೂ ನಿಮ್ಮನ್ನು ಮದುವೆ ಮಾಡಿಸ್ಲೇಬೇಕು ಅಂತ ನಿಮ್ಮ ಅತ್ತೆ ಅವ್ರನ್ನ ಕಳಿಸಿದಂತೂ ನಿಜ. ಅಲ್ಲ, ನಮ್ಮ ಅತ್ತೆ ಹೇಗೆ ಅಂದ್ಕೊಂಡ್ಲು? ಅವಳು ಹೇಳಿದ ತಕ್ಷಣ ನಾನು ಇನ್ನೊಂದು ಮದುವೆ ಆಗ್ತೀನಿ ಅಂತ? ಅಲ್ಲ, ನಮ್ಮ ಅತ್ತೆಗೇನಾದರೂ ತಲೆ ಕಟ್ಟತ್ತನ? ನಾನು ಹೆಂಡತಿ ಇರಬೇಕಾದ್ರೆ ಇನ್ನೊಂದು ಮದುವೆ ಆಗ್ತೀನಿ ಅಂತ ನಾನು ಅದು ಹೆಂಗೆ ಅಂದ್ಕೊಂಡ್ಲು? ಅದು ಆಕಿ ಮಗಳನ್ನ ಕೊಡ್ತಾಳಂತ ನನಗೆ. ಪಾಪ ಲಕ್ಕಿ ಇನ್ನೂ ಚಿಕ್ಕವಳು ಅಂದ್ರೆ ಇವಾಗ ಕಾಲೇಜು ಮುಗಿಯೋಕೆ ಬಂದಿದ್ದು ಬಿಡು, ಡಿಗ್ರಿ ಅದಾಳ. ಆದರೂ ಅವಳ ಆಸೆ ಏನಿದೆ, ಅವಳಿಗೆ ಏನಿದೆ ಆಕಾಂಕ್ಷೆಗಳು ಅಂತ ಎಲ್ಲ ಇದ್ರ ಮಾಡೋದು ಬಿಟ್ಟು, ಆಕೆ ಯಾರನ್ನಾದ್ರು ಪ್ರೀತಿ ಮಾಡಿದಾಳ ಇಲ್ವಾ ಅನ್ನೋದನ್ನ ಯೋಚನೆ ಮಾಡೋದು ಬಿಟ್ಟು ಅದು ಹೆಂಗೆ ನನ್ನ ಜೊತೆ ಮದುವೆ ಮಾಡ್ಕೊಡ್ತಾನೆ ಅಂತ ಅಂದ್ಲು ಅತ್ತೆಗೆ ಒಂಚೂರು ಬುದ್ಧಿನೇ ಇಲ್ಲ. ಅವಳು ಹೇಳಿದ ತಕ್ಷಣ ಮದುವೆ ಆಗಕ್ಕೆ ನನಗೇನು ತಲೆ ಕೆಟ್ಟತನ? ಮಾಮ ಲಕ್ಕಿ ಬಂದಂಗೈತಿ. ಲಕ್ಕಿನಾ? ಬಾ ಲಕ್ಕಿ ಒಳಗೆ. ಅಯ್ಯೋ, ನೀವೇನೋ ಮಾತಾಡ್ತಾ ಇದ್ರಿ ಅಂತ ಅನ್ಸುತ್ತೆ. ನಾನು ಬಂದು ಡಿಸ್ಟರ್ಬ್ ಮಾಡೋದನ್ನ? ಏನು ಹೇಳಕ್ಕಿ, ನೀನು ಇಲ್ಲಿ ಬಂದೆ, ಏನಾದರೂ ಬೇಕಾಗಿತ್ತೇನ? ಅಯ್ಯೋ ಸುಂದರಿ ಅಕ್ಕ, ಏನಿಲ್ಲ, ನನಗೇನು ಬೇಕಾಗಿಲ್ಲ. ಆದರೆ ನಾನು ಕೃಷ್ಣ ಮಾಮನ ಜೊತೆ ಮಾತಾಡಬೇಕು ಅಂತ ಬಂದೆ. ಅದು ನಾನು ಅವ್ರಿಗೆ ಏನೋ ಕೇಳಬೇಕಾಗಿತ್ತು, ಏನೋ ಹೇಳಬೇಕಾಗಿತ್ತು. ಅಂದರೆ ನೀವಿಬ್ಬರು ಪರ್ಸನಲಾಗಿ ಮಾತಾಡಬೇಕಾ? ಸರಿ, ನಾನು ಹೋಗ್ತೀನಿ, ನೀವಿಬ್ಬರು ಮಾತಾಡಿ. ಅಯ್ಯೋ ಹಾಗೇನಿಲ್ಲ ಅಕ್ಕ, ನೀವು ಇಲ್ಲೇ ಇರಿ. ಇದು ನಿಮಗೂ ಸಂಬಂಧಪಟ್ಟಿದ್ದೆ, ನಾನು ನಿಮಗೂ ಹೇಳಲೇಬೇಕು. ಈಗ ನಾನು ಮಾಮಂಗೆ ಹೇಳಿದರೆ ಮಾಮ ನಿಮ್ಗೆ ಹೇಳೇ ಹೇಳ್ತಾರೆ, ನಿಮಗೆ ಹೇಳಿದರೆ ನೀವು ಮಾಮಂಗೆ ಹೇಳೇ ಹೇಳ್ತೀರಾ. ಅದಕ್ಕೆ ನೀವಿಬ್ಬರಿಗೂ ಹೇಳಿದ್ರೆ ನನಗೂ ಸ್ವಲ್ಪ ಟೆನ್ಷನು ಫ್ರೀ ಆಗುತ್ತೆ ಅಂತ. ಮಾಮ, ನಿಮ್ಮ ಹತ್ರ ಇದನ್ನು ಹೇಗೆ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅಮ್ಮ ಈ ರೀತಿ ಯೋಚನೆ ಮಾಡಿರ್ತಾರೆ ಅಂತ ನಾನು ಅಂದ್ಕೊಂಡೇ ಇಲ್ಲ. ನನಗೆ ನಿಮ್ಮನ್ನು ಮದುವೆ ಆಗೋಕ್ಕೆ ಇಷ್ಟ ಇಲ್ಲ ಮಾಮ. ಏನು ಹೇಳತ್ತಿಲ್ಲಕ್ಕಿ? ನನ್ನ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ? ಅಯ್ಯೋ, ನಾನು ಮಾತ್ರ ನಿನ್ನ ಮದುವೆ ಆಗೋದೆ. ನಿಮ್ಮ ಅಮ್ಮನ ನನಗೆ ಮದುವೆ ಮಾಡಿಕೊಡ್ತಾನೆ ಅಂದಳು, ಸುಂದ್ರಿನೂ ಒಪ್ಕೊಂಡಾಳು. ಅಂತಾದ್ರಾಗ ನೀನು ಇವಾಗ ಆಗಂಗಿಲ್ಲ ಅಂದರೆ ನಾನು ಬಿಡ್ತೀನೇನು? ನಾನು ನಿನ್ನ ಮದುವೆ ಹಾಗೆ ಆಗ್ತೀನಿ. ನಿಮ್ಮಮ್ಮ ನನಗೆ 2ನೇ ಹೆಂಡ್ತಿನಾಗಿ ಮಾಡ್ಕೊಡಕತ್ತಾಳ. ಇನ್ನೇನು ಬೇಕು ನನಗೆ? ಏನಂತಿ ಸುಂದ್ರಿ? ಅಯ್ಯೋ, ಏನು ಹೇಳ್ತಾ ಇದ್ದೀರಾ ರೀ? ಅರ್ಥ ಆಯಿತು. ಮಾಮ ಪ್ಲೀಸ್ ಮಾಮ, ನನಗೆ ಈ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ. ನಾನು ಇನ್ನೂ ಚಿಕ್ಕವಳು ಮಾಮ.
ನೀನು ಸುಂದ್ರಿ ಅಕ್ಕನ ಮದುವೆ ಆಗಿದೆಯಾ? ಪಾಪ ಅವಳು ಇವಾಗ ಪ್ರೆಗ್ನೆಂಟು, ನೀನು ಅವಳಿಗೆ ಮೋಸ ಮಾಡ್ತೀಯಾ? ಅಯ್ಯೋ ಸುಂದ್ರಿನ ಒಪ್ಕೊಂಡಾಳು. ಸುಂದ್ರಿ ಒಪ್ಕೊಂಡಿರ್ಬೇಕಾದ್ರೆ ನಾನು ನಿನ್ನ ಮದುವೆ ಆಗದೆ ಇರ್ತೇನಾ? ಅದೇನೋ ಸಾಂಗ್ ಐತಲ್ಲ, ನಾನು ನನ್ನ ಹೆಂಡ್ತೀರು ಅಂತೇಳಿ, ಹಾಗೆ ನಾನು ರವಿ ಸರ್ ಥರ ನಿಮ್ಮಿಬ್ಬರನ್ನ ಜೊತೆ ಡ್ಯೂಯೆಟ್ ಹಾಡ್ತಾ ಇರ್ತೀನಿ. ನಿನ್ನೂ ಮದುವೆ ಆಗ್ತೀನಿ. ಡೋಂಟ್ ವರಿ, ನೀನೇನು ಯೋಚನೆ ಮಾಡಬೇಡ, ಸರಿನಾ? ಯಾಕೆ ಮಾಮ, ಅಂದರೆ ನೀವು ಅಮ್ಮನ ಮಾತು ಕೇಳಿ ನನ್ನನ್ನು ಮದುವೆ ಆಗ್ತೀರಾ? ಪ್ಲೀಸ್ ಮಾಮ, ಈ ರೀತಿ ಎಲ್ಲ ಮಾಡಬೇಡಿ. ಯಾಕಂದರೆ ನನಗೆ ಈ ಮದುವೆ ಇಷ್ಟ ಇಲ್ಲ. ನಿಮ್ಗೆ ಆಲ್ರೆಡಿ ಮ್ಯಾರೇಜ್ ಆಗಿದೆ, ಅಕ್ಕ ಇದ್ದಾರೆ, ಅವರು ಬೇರೆ ಪ್ರೆಗ್ನೆಂಟು. ಪಾಪ ಇನ್ನೊಂದು 2 ತಿಂಗಳಲ್ಲಿ ಪಾಪು ಕೂಡ ಬರುತ್ತೆ. ಅಂಥದ್ರಲ್ಲಿ ನೀವು ನನ್ನನ್ನು ಮದುವೆ ಆದರೆ ಏನು ಚೆನ್ನಾಗಿರುತ್ತೆ ಅಲ್ವಾ? ಅದಕ್ಕೆ ನೀವು ನನ್ನನ್ನು ಮದುವೆ ಆಗೋದು ಬೇಡ. ಅಮ್ಮಂಗೆ ಹೆಂಗಾದರೂ ಹೇಳಿ ಬೇಡ ಅಂತ ಹೇಳಿ ಮಾಮ. ನಾನು ಏನೇ ಹೇಳಿದ್ರು ಅಮ್ಮ ಕೇಳ್ತಾ ಇಲ್ಲ. ನನಗಂತೂ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಯಾಕಾದರೂ ಇಂಡಿಯಾಗೆ ಬಂದು ಅಂತ ಬೇಜಾರಾಗ್ತಾ ಇದೆ ನನಗೆ. ಅಲ್ಲ ಲಕ್ಕಿ, ನೀನು ಇಂಡಿಯಾಗೆ ಬರಬೇಕಾದ್ರೆ ನಿಮ್ಮ ಅಮ್ಮ ನಿಂಗೆ ಹೇಳಿರಲಿಲ್ವಾ ಕ್ರಿಶ್ ಮಾಮನ ನೀನು ಮದುವೆ ಆಗಬೇಕು ಅಂತ? ಅಯ್ಯೋ ಇಲ್ಲ ಅಕ್ಕ, ಅವ್ರು ಹಂಗೆ ಹೇಳಿ ಇಲ್ಲ ನನಗೆ. ಹಂಗೆ ಅವ್ರು ಏನು ಹೇಳಿದ್ದು ಗೊತ್ತಾ? ಲಕ್ಕಿ ನೀನು ಊರಿಗೆ ಬಾ, ನಿನ್ನನ್ನು ನೋಡಬೇಕು ಅಂತ ಅನ್ಸತಿ, ನನಗೆ ತುಂಬಾ ಆರಾಮಿಲ್ಲ, ನೀನು ನೋಡಿದ್ರೆ ಆರಾಮಾಗುತ್ತೆ ಅಂತ ಅಂದರು. ಸರಿ ಅಮ್ಮ ಅಂತ ಬಂದೆ. ಆದರೆ ಇಲ್ಲಿ ನೋಡಿದ್ರೆ ನಿಮ್ಮ ಜೊತೆ ಮದುವೆ ಅಂತ ಹೇಳ್ತಾ ಇದ್ದಾರೆ. ಅಪ್ಪ ಎಷ್ಟೇ ಬೇಡ ಅಂದ್ರೂ ಕೇಳ್ತಾ ಇಲ್ಲ ಅಮ್ಮ. ಅಜ್ಜಿನೂ ಕೂಡ ಬೇಡ ಅಂದರು. ಆದರೆ ಹಠನ ನಾನು ಬಿಡೋದೇ ಇಲ್ಲ. ನನ್ನ ಹಠ ನಾನು ಸಾಧಿಸ್ಕೊಳ್ಳಿಲ್ಲ ಅಂದರೆ ನನ್ನ ಹೆಸರು ಪ್ರೇಮನೇ ಅಲ್ಲ. ನೀನೇನಾದರೂ ಮಾಮನ ಮದುವೆ ಆಗಲಿಲ್ಲ ಅಂದರೆ ನಾನು ನಿನ್ನಿಗೋಸ್ಕರ ನಾನು ಪ್ರಾಣ ಬಿಡಬೇಕಾಗತ್ತೆ ಅಂತ ಎಲ್ಲ ಭಯ ತೋರಿಸ್ತಾ ಇದ್ದಾರೆ ಮಾಮ. ನನಗೆ ಈ ಮದುವೆ ಇಷ್ಟ ಇಲ್ಲ ಮಾಮ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಅತ್ತೆ ಹಾಗೆ ಹೇಳಿದ್ರ? ಅಂದ್ರೆ ನಿನಗೆ ನನ್ನ ಮದುವೆ ಆಗಬೇಕು ಅಂತ ಇಲ್ಲಿಗೆ ಕರೆಸಿಲ್ಲ, ಅವರು ಸುಳ್ಳು ಹೇಳಿ ಕರೆಸಿದ್ದಾರೆ. ಓ, ಮತ್ತು ನಾನು ಹಿಂಗೆ ಅನ್ಕೊಂಡ್ಬಿಟ್ಟಿದ್ನಲ್ಲ, ನಿನಗೆ ನನ್ನ ಮದುವೆ ಆಗಬೇಕಂತ ಹೇಳಿನೇ ಕರೆಸಿದ್ದಾರೆ, ಅದಕ್ಕೆ ನೀನು ಬಂದಿದ್ದೀಯಾ ಅಂತ ನಾನು ಅನ್ಕೊಂಡಿದ್ನಿ. ಅಯ್ಯೋ ಇಲ್ಲ ಮಾಮ, ನಾನು ಯಾಕೆ ಹಂಗೆ ಅನ್ಕೊಂಡು ಬರಲಿ? ನೀನು ಮದುವೆ ಆಗಿರೋದು ನನಗೆ ಗೊತ್ತಿಲ್ವಾ? ನನಗೆ ಫೋನಲ್ಲಿ ಅವಾಗೆ ಗೊತ್ತಿತ್ತು ನೀನು ಮದುವೆ ಆಗಿದೆಯಾ ಅಂತ. ಆದರೆ ನಾನು ಸುಂದರಿ ಅಕ್ಕನ ನೋಡಿರಲಿಲ್ಲ ಅಷ್ಟೇ. ಹಾಗಾದರೆ ಮತ್ತೆ ಇವಾಗ ಏನು ಮಾಡೋದು? ನೀನು ನನ್ನ ಮದುವೆ ಆಗಂಗಿಲ್ಲ, ನನ್ನ ಕನಸೆಲ್ಲ ನನಸಾಗೋದಿಲ್ಲ. ಅಯ್ಯೋ ದೇವ್ರೇ, ಸುಂದರಿ ಏನು ಮಾಡೋದು ಇವಾಗ? ಲಕ್ಕಿ ನನ್ನ ಮದುವೆ ಆಗೋದಿಲ್ಲ ಅಂತ ಅನ್ನತ್ತಾಳು. ಅಯ್ಯೋ, ನಾನು ಏನು ಮಾಡಲಿ ಇವಾಗ? ಅಲ್ಲ ಮಾಮ, ನಿನಗೆ ಇಂಥ ಹೆಂಡತಿ ಇರಬೇಕಾದ್ರೆ ನೀನು ನನ್ನನ್ನು ಮದುವೆ ಆಗ್ತೀನಿ ಅಂತ ಹೇಳೋಕ್ಕೆ ನಿನ್ಗೆ ಹೇಗಾದ್ರೂ ಮನಸ್ಸು ಬರುತ್ತೆ? ಅಲ್ಲ ಅಕ್ಕ, ನೀನಾದರೂ ಹೇಗೆ ಒಪ್ಕೋತೀಯಾ? ನಿಂಗೇನು ಅನ್ಸಲ್ವಾ ನಿನ್ನ ಗಂಡ ಇನ್ನೊಬ್ಬರನ್ನ ಮದುವೆ ಆಗಿ ನಿನ್ನ ಜೊತೆಗೆ ಕರ್ಕೊಂಬಂದು ಇಟ್ಕೊಂಡ್ರೆ? ಅಲ್ಲ, ನೀನಾದರೂ ಹೇಗೆ ಒಪ್ಕೋತೀಯ ಅಕ್ಕ? ಅವ್ರು ಹೇಳಿದಕ್ಕೆಲ್ಲ ನೀನು ಹ್ಞೂ ಅಂತ ಅನ್ಕೊಂತ ಕುಂದಿರ್ತೀಯಾ? ಹಾಗೆಲ್ಲ ನೀನು ಹ್ಞೂ ಅನ್ಬೇಡ. ಮಾಮನ್ನ ಚೆಂದಾಗೆ ಚಚ್ಚು, ಅವಾಗ ನನ್ನನ್ನು ಮದುವೆ ಆಗಲ್ಲ ಅಂತ ಹೇಳ್ತಾರೆ. ಓ ಹೌದಾ? ಸರಿ ಸರಿ, ನೀನು ಹೇಳ್ದಂಗೆ ಆಗಲಿ. ನಿಮ್ಮ ಮಾಮನ್ನ ಸರಿಯಾಗಿ ಚಚ್ತೀನಿ ಬಿಡು. ಏನಂದ್ರೆ? ಅಯ್ಯೋ ನಾನೇನಂದೆ? ನಾನೇನು ಅಂದಿಲ್ಲಪ್ಪ, ಎಲ್ಲ ಅಂದಿರೋದು ಲಕ್ಕಿನೇ. ಮಾಮ, ನನಗೆ ಮದುವೆ ಇಷ್ಟ ಇಲ್ಲ. ಸುಂದ್ರಿ ಅಕ್ಕ ಪ್ಲೀಸ್ ನಿನ್ನ ಕೈ ಮುಗಿತೀನಿ. ನನಗೆ ಮದುವೆ ಆಗೋಕೆ ಇಷ್ಟ ಇಲ್ಲ. ನಾನು ಇನ್ನೂ ಕಲಿಬೇಕು, ನಾನು ಏನೇನೋ ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದರೆ ಇಲ್ಲಿ ಮದುವೆ ಆಗಿ ಸಂಸಾರ ಮಾಡೋಕ್ಕೆ ನನಗೊಂಚೂರು ಇಷ್ಟ ಇಲ್ಲ. ಅಯ್ಯೋ ಸಮಾಧಾನ ಮಾಡ್ಕೊಳಕ್ಕಿ, ನಾವು ನಿನಗೆ ಇಷ್ಟತನ ತಮಾಷೆ ಮಾಡಿದ್ವಿ. ನಮಗೂ ಇಬ್ರಿಗೂ ಇದು ಇಷ್ಟನೇ ಇಲ್ಲ. ಈ ಮದುವೆ ಕ್ರಿಶ್ಗಂತೂ ಮೊದಲೇ ಒಪ್ಪಿಗೆನೇ ಇಲ್ಲ. ಸುಮ್ಮನೆ ನಿನಗೆ ನೀನು ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಕೆ ಈ ಡ್ರಾಮಾ ಆಡಿದ್ರು ಅಷ್ಟೇ. ಹೌದು ಲಕ್ಕಿ, ನೋಡಿಲ್ಲಿ ಸ್ವಲ್ಪ ನೋಡಿ ಅಳೋದು ಬಿಟ್ಟು. ಅಂದರೆ ನೀವು ನಿಜ ಹೇಳ್ತಾ ಇದ್ದೀರಾ? ನಿಮಗೂ ಈ ಮದುವೆ ಇಷ್ಟ ಅಲ್ವಾ? ಮಾಮ ನೀನಂದರೆ ನನ್ನ ಮದುವೆ ಆಗಲ್ವಾ? ಓ ಗಾಡ್, ಥ್ಯಾಂಕ್ ಯು. ಅದು ಆದರೆ ಒಂದು ಕಂಡೀಷನ್, ನಿನ್ನ ಮನಸ್ಸಲ್ಲಿ ಯಾರೋ ಇದ್ದಾರೆ ಅಂತ ನನಗೆ ಗೊತ್ತು. ಹೌದು, ನೀನು ಪ್ರೀತಿ ಮಾಡ್ತಿರೋ ಹುಡುಗನ ಹೆಸರು ಏನು? ಮಾಮ ನಿಂಗೆ ಹೆಂಗೆ ಗೊತ್ತಾಯ್ತು ನಾನು ಪ್ರೀತಿ ಮಾಡ್ತಾ ಇದ್ದೀನಿ ಅಂತ? ನೀನು ಪ್ರೀತಿ ಮಾಡ್ತಾ ಇದೀಯ ಅಂತ ನಂಗೆ ನಿನ್ನೆ ಗೊತ್ತಾಯ್ತು. ಅವಾಗಲೇ ಕೇಳಬೇಕು ಅಂತ ಅಂದ್ಕೊಂಡೆ, ಆದರೆ ಟೈಮ್ ಬರಲಿ ಬಿಡು ಅಂತ ಅಂದ್ಕೊಂಡೆ. ಇವಾಗ ನೀನು ಇಷ್ಟೆಲ್ಲ ಡ್ರಾಮಾ ಮಾಡ್ತಿರ್ಬೇಕಾದ್ರೆ ಕೇಳ್ತಾ ಇರ್ತೀನ, ಯಾರ ಹುಡುಗ ಏನು ಮಾಡ್ಕೊಂಡಿದ್ದಾನ? ಇವಾಗ ಅದನ್ನ ಹೇಳಬೇಕಾ? ಹೌದು ಮಾಮ, ಅವರು ನನ್ನ ಸೀನಿಯರ್. ಅವರು ನನಗಿನ್ನ ಒಂದು 2 ಇಯರ್ಸ್ ದೊಡ್ಡವರು, ಸೀನಿಯರು. ಅವ್ರು ನನ್ನನ್ನು ತುಂಬ ಪ್ರೀತಿ ಮಾಡ್ತಾ ಇದ್ದಾರೆ, ನಾನು ಅವ್ರನ್ನ ಪ್ರೀತಿ ಮಾಡ್ತಾ ಇದ್ದೀನಿ. ಅವ್ರು ನನಗೆ ಲವ್ ಪ್ರಪೋಸ್ ಮಾಡಿದಾಗ ನಾನೇನು ಒಪ್ಕೊಂಡಿರಲಿಲ್ಲ. ಆಮೇಲೆ ನನಗೆ ಹೋಗ್ತಾ ಹೋಗ್ತಾ ಅವ್ರ ಮೇಲೆ ಲವ್ ಸ್ಟಾರ್ಟ್ ಆಗೋಯ್ತು. ಅದಕ್ಕೆ ನಾನು ಮದುವೆ ಆದರೆ ಅದು ಅವ್ರನ್ನೇ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಅಮ್ಮ ನೋಡಿದ್ರೆ ಇಲ್ಲಿ ನಿಮ್ಮ ಜೊತೆ ಸುಳ್ಳು ಹೇಳಿ ಕರೆಸಿ ಮದುವೆ ಮಾಡೋಕ್ಕೆ ನಿಂತಿದ್ಲು. ನನಗಂತೂ ಏನು ಮಾಡಬೇಕಂತೂ ಗೊತ್ತಾಗದೆ ಟೆನ್ಷನಲ್ಲಿ ನಾನು ಅವ್ರು ಫೋನ್ ಮಾಡಿ ಬರೋದು ಕೂಡ ಹೇಳಿದ್ದೀನಿ. ಅವರು ಬರ್ತಾ ಇದ್ದಾರೆ. ಹಾಗೆ ನಾನು ಏನಾದರೂ ಮಾಡ್ಕೊಂಡು ಸತ್ತೋಗ್ಬಿಡ್ಬೇಕು ಅಂತ ಅಂದ್ಕೊಂಡಿದ್ದೆ. ಅಯ್ಯೋ ಹುಚ್ಚುಡುಗಿ, ನಾನು ನೀನು ಹೆಂಗೆ ಮದುವೆ ಆಗಲಿ? ನನ್ನ ಹೆಂಡತಿ ಇರಬೇಕಾದ್ರೆ ನಾನು ಯಾವಾಗ ನಿನ್ನನ್ನು ಮದುವೆ ಆಗ್ತಾನೋ? ನೀನೇ ಯೋಚನೆ ಮಾಡು. ಅಂತ ಒಳ್ಳೆ ಹೆಂಡತಿ ಇರಬೇಕಾದ್ರೆ ನಾನು ಏನಾದರೂ ನಿನ್ನ ಮದುವೆ ಆಗೋಕ್ಕಾಗತ್ತಾ? ಇಲ್ಲ, ಅದಂತೂ ಸಾಧ್ಯನೇ ಇಲ್ಲ. ಥ್ಯಾಂಕ್ ಯು ಸುಂದರಿ ಅಕ್ಕ, ಥ್ಯಾಂಕ್ ಯು ಸೋ ಮಚ್. ನಿನ್ನಂಥ ಅಕ್ಕ ಎಲ್ರಿಗೂ ಸಿಗಬೇಕು. ಅಲ್ಲ ಎಷ್ಟೆಲ್ಲ ಅರ್ಥ ಮಾಡ್ಕೋತೀಯ?
ನಿಜವಾಗ್ಲೂ ನಂಗೆ ಎಷ್ಟು ಖುಷಿ ಆಯಿತು ಗೊತ್ತಾ. ಇದನ್ನು ಯಾರಿಗೂ ಹೇಳಬೇಡಿ, ನಾನು ಪ್ರೀತಿ ಮಾಡ್ತಾ ಇರೋದನ್ನ. ಮಾಮ, ನಾವು ಅಷ್ಟು ಸೇರಿ ಒಂದು ಪ್ಲ್ಯಾನ್ ಮಾಡೋಣವಾ? ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗದ್ರಿ, ಎಲ್ಲರೂ ಚಲೋ ಅದ್ರಿ ಅಂತ ಅನ್ಕೊಂಡಿನಿ. ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತು ನೋಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹೊಸಬ್ರು ಯಾರು ಚಾನಲ್ ನೋಡತ್ತಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ, ಆಲ್ ಅಂತ ಟೈಪ್ ಮಾಡಿರಿ. ನಾವೇನಾದರೂ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.